ಎಸ್ಡಿಎಂಸಿ ರಚನೆ ಮಾಡ್ಬೇಕಂತ ಎಲ್ಲಾ ಪೇರೆಂಟ್ಸ್ ಕೊಟ್ಟಿದ್ವಿ. ಆ ಕಡೆ ಒಂದು 20 ಗ್ಯಾಂಗ್ ಬಂತು, ಈ ಕಡೆ ಒಂದು 20 ಗ್ಯಾಂಗ್ ಬಂತು. ಈ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಅದನೇನೋ, ಈ ಶಾಲೆಗಳಲ್ಲಿ ಇನ್ನ ಎಷ್ಟು ರೊಕ್ಕ ಅದನೇನೋ ಅಂತಕ್ಕಂಥ ವಿಚಾರ SDMC ಅವರು ಬಂದಿದೆ. SDMC ಅಂದ್ರೆ ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು. ಶಾಲೆಗೆ ನಾವು ಏನೇನು ಮಾಡಿದ್ರೆ, ಶಾಲೆಯ ಭೌತಿಕ ಸೌಲಭ್ಯಗಳು ನಾವು ಹೆಂಗ್ ಮಾಡಿದ್ರೆ ಅದು ಉದ್ಧಾರ ಆಗ್ತದ ಅಂತಕ್ಕಂಥ ವಿಚಾರ SDMC ಅವ್ರ ಹತ್ರ ಇರಬೇಕು. ಶಿಕ್ಷಕರು ಮತ್ತೆ SDMC ಅವರು ಹೊಂದಾಣಿಕೆ ಮಾಡಿಕೊಂಡು SDMC ಅವರಿಗೆ ಶಾಲೆಯ SDMC ಅಧ್ಯಕ್ಷರ ಕರ್ತವ್ಯಗಳು, ಅವರ ಕಾರ್ಯಗಳು, SDMC ಸದಸ್ಯರ ಕರ್ತವ್ಯಗಳು ಇವುಗಳನ್ನು ನಾವು ಅವರಿಗೆ ಅವರದೇ ರೀತಿಯಲ್ಲಿ ಮನಮುಟ್ಟುವಂತೆ ಹೇಳಿದಾಗ ಮಾತ್ರ ಈ SDMC ಅವರ ಒಂದು ಮನ ನಾವು ನೊಂದಿಸಬಹುದು, ಇದು ಮಾಡಬಹುದು ಅಂತಕ್ಕಂಥ ಒಲಿಸಬಹುದು ಅಂತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಶಿಕ್ಷಕರಿಗೆ ಮುಖ್ಯವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಮ್ಮ ಒಂದು ಶಿಕ್ಷಣ ಒಂದು ಕಲಿಕೆಯಲ್ಲಿ ತೊಡಗಿಸಕ್ಕಿಂತ ಹೆಚ್ಚಿಗೆ ಆಗಿ ಅದಕ್ಕಿಂತ ಹೆಚ್ಚಿನ ಒಂದು ಕೆಲಸ ಬೇರೆ ಒಂದು ಇಲಾಖೆಗಳಿಂದಾಗ್ಲಿ ಅನ್ಯ ಕಾರ್ಯಗಳ ಹೊರೆ ಬಹಳಷ್ಟಾಗಿದೆ. ಆ BLO ಕಾರ್ಯ ಆಗ್ಲಿ, JJM ಆಗ್ಲಿ, ಜನಗಣತಿ ಆಗ್ಲಿ, ಈಗ ಇತ್ತೀಚೆಗೆ ಯಜ್ಞ ಹಂಚತಕ್ಕಂತ ಒಂದು ಕೆಲಸ ಕೂಡ ಅದು ಹೆಚ್ಚಿಗೆ ಆಗಿದೆ. ಅದರಿಂದ ಕೂಡ ಯಾವ ತರ ನಾವು ಪಾರಾಗಬೇಕು ಅದನ್ನು ಕೂಡ ನಾವು ಎದುರಿಸಿ ಮಕ್ಕಳ ಕಲಿಕೆಯಲ್ಲಿ ಯಾವ ತರ ಒಂದು ಒಳ್ಳೆ ಪಾತ್ರ ವಹಿಸ್ಬೇಕಂತಕ್ಕಂಥದ್ದು ನಮ್ಮ ತಂಡದಿಂದ ಮತ್ತೊಂದು ಒಂದು ಸಜೆಷನ್ ಇದೆ, ದಯವಿಟ್ಟು ಆಲಿಸಿ. ಇದು ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ರೀ. ನಾವು ಇವತ್ತು BLO ಅವ್ರದ್ದು ಪರಿಸ್ಥಿತಿ ಹೇಳ್ಕೊಳ್ಬಾರ್ದು. ಎಲ್ಲಿದ್ರು ಫೋನ್ ಮಾಡ್ತಾರೆ, ಎಷ್ಟು ಮನೆಗೆ ಭೇಟಿ ಕೊಟ್ರಿ, ಎಷ್ಟು ಮನೆಗೆ ನೀವು ಹೋಗಿ ಫೋಟೋ ಹೊಡಿಸ್ಕೊಂಡ್ರಿ, ಎಷ್ಟು ಮಕ್ಕಳದು ಎಷ್ಟು ನೀವು ನೋಂದಣಿ ಮಾಡಿಸಿರಿ, ಹೋಟೆಲ್ ಎಷ್ಟು ಡೇ ಟು ಡೇ ನಾವು ಪ್ರಗತಿ ಕೂಡ ನಾವು ದಾಖಲಿಸಬೇಕಾಗ್ತದೆ. ಅದರಲ್ಲಿ ಆ ಶಿಕ್ಷಕರು ಗಣಿತ, ವಿಜ್ಞಾನ ಇನ್ನಿತರ ವಿಷಯ ಬೋಧನೆ ಮಾಡ್ತಾರೆ. ಆ ಮಕ್ಕಳ ಪರಿಸ್ಥಿತಿ ಅಷ್ಟೇ, 2 ತಿಂಗಳು 1 ತಿಂಗಳು ಮಕ್ಕಳು ಕಲಿಕೆ ಇಲ್ಲ, ಮಕ್ಕಳು ಹೇಗೆ ಉದ್ಧಾರ ಆಗ್ತದೆ. ಸೊ ಇದು ಸರ್ಕಾರ ನಮಗೆ ಕೇವಲ ಬೋಧನೆ ಮಾತ್ರ ನಮಗೆ ಕೊಡಬೇಕು. ಆಮೇಲೆ ಇನ್ನಿತರವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಬರೀ ಡಾಕ್ಯುಮೆಂಟೇಶನ್ ಅದು ಮಾಡಿ, ಕೃತಿ ಸಂಪುಟ ಮಾಡಿ, ಅದ್ರಾಗ ದಾಖಲೆ ಮಾಡಿ, ಆ ಮಕ್ಕಳದ್ದು ವೈಯಕ್ತಿಕ ಏನೇನು ಹಾಲೆಗಳು ಜಮಾಸಿ ಅದ್ರಾಗ ಮತ್ತೆ 2023ನೇ ವರ್ಷ ಕಲಿಕಾ ಚೇತರಿಕಾ ಉಪಕ್ರಮ, ಇದು ದೊಡ್ಡ ಉಪಕ್ರಮ ಆಗ್ಬಿಟ್ಟಿದೆ ನಮಗೆ. ಹಿಂಗ ಒಂದು ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಈಗ ನೋಡ್ರಿ, ನಾವು ದಾಖಲೆಗಳ ನಿರ್ಮಾಣ ಮಾಡಬೇಕಾದ್ರೆ FA1, FA2, FA3 ಅಂತೇಳಿ ನಾವು ಸುಮಾರು ಅಭ್ಯಾಸ ಮಾಡಿ ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದೆವು. ಅದು ತೆಗೆದು ಮತ್ತೆ ಈಗ ಇದು ಒಂದು ಆ ಸ್ತರ ಮಾಡಬೇಕು, ಆ ಸ್ತರಕ್ಕೆ ಅಂಕ ಕೊಡಬೇಕು, ಮತ್ತೆ ಅದಕ್ಕೆ ಚಟುವಟಿಕೆ ಮಾಡಬೇಕು. ಚಟುವಟಿಕೆಗಳು ದಾಖಲೆ ಮಾಡ್ಬೇಕಂದ್ರ ನಮ್ಮ ಟೀಚರ್ಗಳ ಪರಿಸ್ಥಿತಿ ಬಹಳ ಹದಗೆಟ್ಟದಪ್ಪ. ಎಲ್ಲರಿಗೂ ಕೇಳ್ತಾರೆ, ಸರ್ ನೀವ್ ಹೆಂಗ್ ಮಾಡ್ರಿ, ಟೀಚರ್ ನೀವ್ ಹೆಂಗ್ ಮಾಡ್ರಿ, ಏನಾರ ಡಾಕ್ಯುಮೆಂಟ್ಸ್ ಇದ್ರೆ ಹಾಕಿ ವಾಟ್ಸಪ್ ನಾನು ಅದ್ರೊಂದು ಮಾಡ್ತೇನೆ ಸರ್. ಸೊ ಇಂಥ ಒಂದು ದಾಖಲೆಗಳ ನಾವು ನಿರ್ಮಾಣ ಮಾಡ್ಬೇಕಾದ್ರ, ಅದಕ್ಕೆ ಹೊಂದಾಣಿಕೆ ಆಗ್ಬೇಕಾದ್ರ ಮತ್ತೆ ಒಂದ್ 2 ವರ್ಷ ಹೋಗ್ತದೆ. ಹಿಂಗ ಒಂದು ಇಂಪ್ಲಿಮೆಂಟೇಶನ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೊಂದು. ಸೊ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ನಮ್ಗ ಹೊರೆ ಆಗ್ತಾ ಇದೆ. ಮಕ್ಕಳ ಕಡೆ ಗಮನ ಕೊಡಕ್ ಆಗ್ತಲ್ಲ, ಬರೀ ಬರ್ಸೋದ್ರಿ. ಆ ಪೇರೆಂಟ್ಸ್ಗಳಿಗೆ ಅಂತಾರ ಏನಪ್ಪಾ ಅಂದ್ರೆ, ಆ ಪೇರೆಂಟ್ಸ್ಗಳಿಗೆ ಅಂತಾರ, ಸರ್ ಏನ್ ಬರ್ಲಕ್ ಹಚ್ಚಿಲ್ಲ ಮಕ್ಕಳು, ಬರೀ ಬರ್ಸೋದೇ ಏನ್ ಕೊಡ್ತೀವಿ, ಬರೀ ಬರ್ತಾರ ಮಾಡ್ಕೊಡ್ತಾರೆ. ಧನ್ಯವಾದ. ಇಲ್ಲಿಯವರೆಗೆ ನಮ್ಮ ತಂಡಕ್ಕೆ ಈ ಒಂದು ಆಕ್ಟಿವಿಟಿ ಕೊಟ್ಟು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೇಡಮ್ ಅವರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಏನಾದರೂ ಒಂದು ಸೇರಿಸೋದಿದ್ರೆ ಆಮೇಲೆ ನಮ್ಮ ಸಜೆಷನ್ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಬೋದು. ಧನ್ಯವಾದ.